Good morning, students. So, previous classes ಅಲ್ಲಿ ನಾವು recording for transaction 1 ಅನ್ನು ನೋಡಿದ್ವಿ. That is third chapter of accountancy. So, ಇವತ್ತಿನ ಕ್ಲಾಸ್ ಅಲ್ಲಿ ನಾವು next chapter ಗೆ ಹೋಗ್ತಾ ಇದ್ವಿ. That is chapter 4 of accountancy, recording of transaction 2 ಅಂತ ಬರುತ್ತೆ. So, previous chapter ಅಲ್ಲಿ ನಾವು ಹೇಗೆ journal entries ಅನ್ನು ಮಾಡ್ತೀವಿ. So, what is the meaning of journal entry and how it should be prepared ಅನ್ನೋದನ್ನ ನೋಡಿದ್ದೇವೆ. So, journal entries ಗಳನ್ನ ಹೇಗೆ ರೆಕಾರ್ಡ್ ಮಾಡಬೇಕು. ಸೊ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಮೊದಲಿಗೆ ಹೇಗೆ ಅದನ್ನ ರೆಕಾರ್ಡ್ ಮಾಡ್ಕೊಳ್ತೀವಿ. ಸೊ ಅಲ್ಲಿ ಸೋರ್ಸ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಸೊ ಅದನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಎಲ್ಲ ಅಕೌಂಟ್ಸ್ ಗಳನ್ನ ನಾವು ರೆಕಾರ್ಡ್ ಮಾಡ್ತೀವಿ. ಆ ನಂತರ ನಾವು ಜರ್ನಲ್ ಎಂಟ್ರೀಸ್ ಗಳನ್ನ ಹಾಕ್ತಿವಿ. ಜರ್ನಲ್ ಎಂಟ್ರೀಸ್ ಅಂತ ನಾವು ಪೋಸ್ಟಿಂಗ್ ಅನ್ನ ಮಾಡ್ತೀವಿ, ಲೆಡ್ಜರಿಗೆ ಪೋಸ್ಟಿಂಗ್ ಮಾಡ್ತೀವಿ. ಸೊ ಈ ತರ ನಾವೇನ್ ಮಾಡ್ತೀವಿ, ಅಲ್ಲಿ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನಾವಲ್ಲಿ ಕಲ್ತಿದೀವಿ. ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಇನ್ನೊಂದಿಷ್ಟು ಕಾನ್ಸೆಪ್ಟ್ ಗಳನ್ನ ಕಲಿತೀವಿ. ಸೊ ಅದರ ನೆಕ್ಸ್ಟ್ ಲೆವೆಲ್ ಅನ್ನ ಕಲಿತೀವಿ. ಸೊ ಈಗ ನಾವೇನ್ ಮಾಡಿದ್ವಿ, ಜರ್ನಲ್ ಎಂಟ್ರೀಸ್ ಮತ್ತೆ ಲೆಡ್ಜರ್ ಅನ್ನ ಕಲ್ತಿದೀವಿ. ಸೊ ಈ ಚಾಪ್ಟರ್ ಅಲ್ಲಿ ನಾವೇನ್ ಮಾಡ್ತೀವಿ, ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ ಮತ್ತೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅದರ ಮೇಲೆ ಜಾಸ್ತಿ ಕಲಿತೀವಿ. ಸೊ ಏನಾಗುತ್ತೆ ಬಿಸ್ನೆಸ್ ಅಲ್ಲಿ, ಸೊ ಬಿಸ್ನೆಸ್ ದೊಡ್ಡದಿರೋದ್ರಿಂದ ಸೊ ಯೂಶುವಲಿ ನಮಗೆ ಅಕೌಂಟ್ಸ್ ಎಲ್ಲಿ ಬೇಕಾಗತ್ತೆ, ದೊಡ್ಡ ಬಿಸ್ನೆಸ್ ಇದ್ದಲ್ಲಿ ನಮಗೆ ಅಕೌಂಟ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ, ಜಾಸ್ತಿ ಅಕೌಂಟ್ಸ್ ಗಳು ಇರ್ತವೆ, ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಗಳು ಆಗ್ತಾ ಇರ್ತವೆ ಬಿಸ್ನೆಸ್ ಅಲ್ಲಿ. ಸೊ ಹಾಗಾಗಿ ನಮ್ಗೆ ಅಕ್ಯುರೇಟ್ ರೆಕಾರ್ಡ್ಸ್ ಗಳು ಬೇಕಾಗ್ತವೆ. ಅಲ್ಲಿ ಆ ಬಿಸ್ನೆಸ್ ಅಲ್ಲಿ ನಮ್ಗೆ ಅಕ್ಯುರೇಟ್ ರೆಕಾರ್ಡ್ಸ್ ಎಲ್ಲ ಬೇಕಾಗ್ತವೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಜರ್ನಲ್ ಗಳನ್ನ ನಾವೇನ್ ಮಾಡ್ತೀವಿ, ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಏನಾಗ್ತವೆ, ಸೊ ಜರ್ನಲ್ ಗಳನ್ನ ನಾವೇನ್ ಮಾಡ್ತೀವಿ, ಸಬ್ ಡಿವಿಷನ್ ಅನ್ನ ಮಾಡ್ತೀವಿ. ಸೊ ಜರ್ನಲ್ ಅಲ್ಲಿ ನಾವು ಸಬ್ ಡಿವಿಷನ್ ಮಾಡ್ತೀವಿ. ಅವನ್ನ ನಾವು ಸ್ಪೆಷಲ್ ಜರ್ನಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಆ ಚಾಪ್ಟರ್ ಅಲ್ಲಿ ನಾವು ಎಲ್ಲವನ್ನು ಕಲಿತೇವೆ. ಸೊ ಯಾವಪ್ಪ ಇವು ಸ್ಪೆಷಲ್ ಜರ್ನಲ್ಸ್ ಅಂತ ಹೇಳಿದ್ರೆ, ಇಲ್ಲಿ ಬೇರೆ ಬೇರೆ ತರಹದ ಅಕೌಂಟ್ಸ್ ಗಳನ್ನ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ ಗಳಿಗೆ ಒಂದು ಕ್ಯಾಶ್ ಬುಕ್ ಅನ್ನ ಹಾಕ್ತಿವಿ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಗಳಿಗೆ ಕ್ರೆಡಿಟ್ ಬುಕ್ ಅನ್ನ ಹಾಕ್ತಿವಿ. ಸೊ ಇಲ್ಲಿ ಪರ್ಚೇಸಸ್ ಮಾಡ್ತೀವಿ. ಸೊ ಪರ್ಚೇಸಸ್ ಮಾಡಿದಾಗ ಅದು ಕ್ಯಾಶ್ ಆದ್ರೂ ಆಗಿರ್ಬೋದು, ಕ್ರೆಡಿಟ್ ಆದ್ರೂ ಆಗಿರ್ಬೋದು. ಸೊ ಕ್ರೆಡಿಟ್ ಆದಾಗ ನಾವು ಪರ್ಚೇಸಸ್ ಬುಕ್ ಅಂತ ಮಾಡ್ತೀವಿ. ಸೇಲ್ಸ್ ಆದಾಗ ಅಲ್ಲಿ ಕ್ಯಾಶ್ ಬರ್ದೇ ಇರ್ಬೋದು, ಅವಾಗ ನಾವು ಸೇಲ್ಸ್ ಬುಕ್ ಅಂತ ಮಾಡ್ತೀವಿ. ಸೊ ಅಲ್ಲಿ ಕ್ರೆಡಿಟ್ ಬೇಸಿಸ್ ಇರೋದನ್ನ ನಾವೇನ್ ಮಾಡ್ತೀವಿ, ಸೊ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಒಂದ್ ಕಡೆ ಮಾಡ್ತೀವಿ, ಒಂದ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಇನ್ನೊಂದು ಬುಕ್ ಅಲ್ಲಿ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಈ ಚಾಪ್ಟರ್ ಅಲ್ಲಿ ನಾವು ಒಂದಿಷ್ಟು ಬುಕ್ಸ್ ಗಳನ್ನ ಕಲಿತೇವೆ. ಅವಕ್ಕೆ ನಾವು ಸ್ಪೆಷಲ್ ಬುಕ್ಸ್ ಅಂತ ಕರಿತೀವಿ, ಆರ್ ಸ್ಪೆಷಲ್ ಜರ್ನಲ್ಸ್ ಅಂತ ಕರಿತೀವಿ. ಸೊ ಇವು ಯಾವಪ್ಪ ಅಂತ ಹೇಳಿದ್ರೆ, ಫಸ್ಟ್ ಒನ್ ಕ್ಯಾಶ್ ಬುಕ್ ಅಂತ ಬರುತ್ತೆ. ಸೊ ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಗಳನ್ನ, ಕ್ಯಾಶ್ ರಿಸಿಪ್ಟ್ ಮತ್ತೆ ಪೇಮೆಂಟ್ಸ್ ಗಳನ್ನ ಮಾತ್ರ ಏನ್ ಮಾಡ್ತೀವಿ, ನಾವು ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೆಕೆಂಡ್ ಒನ್ ಪರ್ಚೇಸಸ್ ಬುಕ್. ಪರ್ಚೇಸಸ್ ಬುಕ್ ಅಂತ ಬರುತ್ತೆ. ಸೊ ಪರ್ಚೇಸಸ್ ಬುಕ್ ಅಲ್ಲಿ ನಾವೇನ್ ಮಾಡ್ತೀವಿ, ಏನಾದ್ರೂ ನಾವು ಪರ್ಚೇಸ್ ಮಾಡಿದ್ರೆ, ಸೊ ನಮ್ಮ ಬಿಸ್ನೆಸ್ ಗೆ ಏನಾದ್ರೂ ನಾವು ಪರ್ಚೇಸ್ ಮಾಡಿದ್ರೆ ಆನ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಏನಿರ್ತವೆ, ಕ್ರೆಡಿಟ್ ಪರ್ಚೇಸಸ್ ಏನಿರ್ತವೆ ಅವನ್ನ ನಾವು ಪರ್ಚೇಸಸ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೇವೆ. ನೆಕ್ಸ್ಟ್ ಒನ್ ಪರ್ಚೇಸಸ್ ರಿಟರ್ನ್ಸ್ ಬುಕ್. ಸೊ ಇದು ಕೂಡ ಹಂಗೆ ಇರುತ್ತೆ. ಸೊ ಪರ್ಚೇಸಸ್ ರಿಟರ್ನ್ ಬುಕ್ ಅಂತಂದ್ರೆ ನಾವೇನನ್ನ ಪರ್ಚೇಸ್ ಮಾಡಿರ್ತೀವಿ, ಒಂದಿಷ್ಟು ಗೂಡ್ಸ್ ಅನ್ನ ನಾವೇನ್ ಮಾಡ್ತೀವಿ, ಡ್ಯಾಮೇಜ್ ಗೂಡ್ಸ್ ಅಂತ ಕರಿತೀವಿ. ಸೊ ಅವನ್ನ ನಾವು ಯಾರಿಂದ ಪರ್ಚೇಸ್ ಮಾಡಿರ್ತೀವಿ ಅವರಿಗೆ ವಾಪಸ್ ಅನ್ನ ಕೊಡ್ತೀವಿ. ಸೊ ಆಗ ನಾವೇನ್ ಮಾಡ್ತೀವಿ, ಅಂತ ಎಂಟ್ರೀಸ್ ಗಳನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಇವು ಕೂಡ ನಮ್ಗೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇರ್ತಾವೆ. ಸೊ ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಇರೋದಿಲ್ಲ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇರ್ತವೆ. ಸೊ ಅಂತವನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಆ ನಂತರ ಸೇಲ್ಸ್ ಬುಕ್ ಅಂತ ಬರುತ್ತೆ. ಸೊ ಏನಾದ್ರೂ ಒಂದಿಷ್ಟು ಗೂಡ್ಸ್ ಗಳನ್ನ ನಾವು ಸೇಲ್ ಮಾಡಿದ್ರೆ, ಬಿಸ್ನೆಸ್ ಮಾಡಿದ್ರೆ, ಕ್ರೆಡಿಟ್ ಸೇಲ್ ಮಾಡಿದ್ರೆ, ಸೊ ಅಂತ ರೆಕಾರ್ಡ್ಸ್ ಗಳನ್ನ ನಾವಿಲ್ಲಿ ಎಂಟ್ರಿ ಮಾಡ್ತೇವೆ. ಸೊ ಇದರಲ್ಲಿ ಇನ್ನೊಂದು ಬರುತ್ತೆ ಸೇಲ್ಸ್ ರಿಟರ್ನ್ ಅಂತ ಬರುತ್ತೆ. ಸೊ ಇದು ಕೂಡ ಹಂಗೆ, ನಾವೇನು ಸೇಲ್ ಮಾಡಿರ್ತೀವಿ ಆ ಗೂಡ್ಸ್ ಗಳು, ಸೊ ಕಸ್ಟಮರ್ ಏನ್ ಮಾಡ್ತಾರೆ, ನಮಗೆ ರಿಟರ್ನ್ ಮಾಡ್ತಾರೆ. ಡ್ಯಾಮೇಜ್ ಆಗಿರ್ಬೋದು, ಅವ್ರಿಗೆ ಸ್ಯಾಟಿಸ್ಫೈಯಿಂಗ್ ಆಗ್ಲೇ ಇರಲಿಕ್ಕಿಲ್ಲ, ಸೊ ಅಂತ ಗೂಡ್ಸ್ ಗಳನ್ನ ಅವ್ರು ನಮ್ಗೆ ವಾಪಸ್ ಕಳಿಸ್ತಾರೆ. ಸೊ ಅವು ಸೇಲ್ಸ್ ರಿಟರ್ನ್ ಬುಕ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಬಂದಿರುತ್ತೆ ಜರ್ನಲ್ ಪ್ರಾಪರ್ ಅಂತ ಬರುತ್ತೆ. ಜರ್ನಲ್ ಪ್ರಾಪರ್ ಅಂತ ಬರುತ್ತೆ. ಸೊ ಜರ್ನಲ್ ಪ್ರಾಪರ್ ಅಲ್ಲಿ ನಾವೇನ್ ಮಾಡ್ತೀವಿ, ಎಲ್ಲವನ್ನು ಏನ್ ಮಾಡ್ತೀವಿ,
ಸ್ಟೆಪ್ ವೈಸ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೆ ನಾವು ಜರ್ನಲ್ ಪ್ರಾಪರ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಮೊದಲಿಗೆ ಕ್ಯಾಶ್ ಬುಕ್ ಅನ್ನ ನೋಡ್ತೀವಿ. ಸೊ ಕ್ಯಾಶ್ ಬುಕ್ ಅಲ್ಲಿ ವೆರೈಟಿ ಆಫ್ ಕ್ಯಾಶ್ ಬುಕ್ಸ್ ಬರ್ತವೆ. ಸೊ ಅದರಲ್ಲಿ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಬರುತ್ತೆ, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಬರುತ್ತೆ, ಪೆಟ್ಟಿ ಕ್ಯಾಶ್ ಬುಕ್ ಅಂತ ಬರುತ್ತೆ. ಸೊ ಈ ತರ ಏನಾಗುತ್ತೆ, ಬೇರೆ ಬೇರೆ ತರದ ಬುಕ್ಸ್ ಗಳು ಬರ್ತವೆ ಕ್ಯಾಶ್ ಬುಕ್ ಅಲ್ಲಿ. ಸೊ ಯಾಕೆ ನಾವು ಕ್ಯಾಶ್ ಬುಕ್ ಅನ್ನ ಇಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಬೇಸಿಕಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವೇನ್ ಮಾಡ್ತೀವಿ. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದ್ರೆ ರಿಸಿಪ್ಟ್. ಸೊ ಒಂದಿಷ್ಟು ರಿಸಿಪ್ಟ್ ಇರ್ತಾವೆ, ಸೊ ಒಂದಿಷ್ಟು ನಮ್ಗೆ ಬಂದಿರ್ತಾವೆ, ಅಮೌಂಟ್ ಗಳು ಬಂದಿರ್ತಾವೆ, ರಿಸಿಪ್ಟ್ ಅಂತ ಕರಿತೀವಿ. ಅದಕ್ಕೆ ಒಂದಿಷ್ಟು ನಾವೇನ್ ಮಾಡ್ತೀವಿ, ನಮ್ ಕಡೆಯಿಂದ ಹೋಗಿರ್ತವೆ, ಸೊ ಅವನ್ನ ನಾವು ಪೇಮೆಂಟ್ ಅಂತ ಕರಿತೀವಿ. ಸೊ ಆನ್ ದ ಬೇಸಿಸ್ ಆಫ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ನಾವೇನ್ ಮಾಡ್ತೀವಿ, ಅವೆಲ್ಲ ರಿಸಿಪ್ಟ್ ಪೇಮೆಂಟ್ ಗಳನ್ನ ನಾವು ಕ್ಯಾಶ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ನಮ್ಗೆ ಇನ್ನೂ ಸಬ್ ಡಿವಿಷನ್ ಇದಾವೆ. ಸೊ ಒಂದೇದು ಪೆಟ್ಟಿ ಕ್ಯಾಶ್ ಬುಕ್ ಅಂತ ಬರುತ್ತೆ. ಸೊ ಪೆಟ್ಟಿ ಕ್ಯಾಶ್ ಬುಕ್ ಅಂದ್ರೆ ಸಿಂಪಲ್. ಸೊ ಅಲ್ಲಿ ಸ್ಮಾಲ್ ಅಮೌಂಟ್ ನ ಏನು ಟ್ರಾನ್ಸಾಕ್ಷನ್ ಇರ್ತವೆ, ಸೊ ಸ್ಮಾಲ್ ಅಮೌಂಟ್ ಟ್ರಾನ್ಸಾಕ್ಷನ್ಸ್ ಏನಿರ್ತವೆ, ಸೊ ಅವನ್ನ ಮಾತ್ರ ನಾವೇನ್ ಮಾಡ್ತೀವಿ, ಪೆಟ್ಟಿ ಕ್ಯಾಶ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ಬಿಸ್ನೆಸ್ ಇರುತ್ತೆ. ಸೊ ಆ ಬಿಸ್ನೆಸ್ ಗೆ ಟ್ರಾನ್ಸಾಕ್ಷನ್ಸ್ ಗಳು ಜಾಸ್ತಿ ಇರೋದಿಲ್ಲ. ಸೊ ಆಗ ನಾವೇನ್ ಮಾಡ್ತೀವಿ, ಅಲ್ಲಿ ಎಲ್ಲವನ್ನೂ ನಾವು ಅಕೌಂಟ್ಸ್ ಅಲ್ಲಿ ತೋರಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಅಲ್ಲಿ ಪೆಟ್ಟಿ ಕ್ಯಾಶ್ ಅಕೌಂಟ್ ಅನ್ನ ಇಲ್ಲಿ ಮೇಂಟೈನ್ ಮಾಡ್ತೀವಿ. ಅಂದ್ರೆ ಪೆಟ್ಟಿ ಕ್ಯಾಶ್ ಬುಕ್ ಅನ್ನ ನಾವಲ್ಲಿ ಮೇಂಟೈನ್ ಮಾಡ್ತೇವೆ. ಸೊ ಪೆಟ್ಟಿ ಕ್ಯಾಶ್ ಬುಕ್ ಗೆ ಒಬ್ಬ ಪೆಟ್ಟಿ ಕ್ಯಾಶಿಯರ್ ಇರ್ತಾನೆ. ಸೊ ಅವನು ಆ ರೆಕಾರ್ಡ್ಸ್ ಗಳನ್ನ ಏನ್ ಮಾಡ್ತಾನೆ, ಮೇಂಟೈನ್ ಮಾಡ್ತಾ ಇರ್ತಾನೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಬಿಸ್ನೆಸ್ ಏನ್ ಮಾಡ್ತಾರೆ, ಬಿಸ್ನೆಸ್ ಫರ್ಮ್ಸ್ ಗಳು ಏನ್ ಮಾಡ್ತಾರೆ, ಪೆಟ್ಟಿ ಕ್ಯಾಶಿಯರ್ ನ ಇಟ್ಕೊಂಡಿರ್ತಾರೆ. ಸೊ ಅವನಿಗೆ ಒಂದಿಷ್ಟು ದುಡ್ಡನ್ನ ಕೊಡ್ತಾರೆ. ಪೆಟ್ಟಿ ಕ್ಯಾಶಿಯರ್ ಏನ್ ಮಾಡ್ತಾನೆ, ಯಾವ್ದಾವ್ದಕ್ಕೆ ಎಷ್ಟು ಖರ್ಚಾಗಿದೆ ಅನ್ನೋದನ್ನ ಅವನೇನ್ ಮಾಡ್ತಾನೆ, ಫೈನಲಿ ಒಂದು ಡೇಟ್ಗೆ ಏನ್ ಮಾಡ್ತಾನೆ, ಸ್ಪೆಸಿಫೈಡ್ ಡೇಟ್ಗೆ ಅವನು ಅಲ್ಲಿ ರಿಪೋರ್ಟ್ಸ್ ಗಳನ್ನ ಕೊಡ್ತಾನೆ. ಆ ಎಕ್ಸ್ಪೆನ್ಸಸ್ ಗಳಿಗೆ ಅವನು ರಿಪೋರ್ಟ್ಸ್ ಗಳನ್ನ ಕೊಡ್ತಾನೆ. ಸೊ ಇದು ಪೆಟ್ಟಿ ಕ್ಯಾಶ್ ಬುಕ್ ಆಗಿದೆ. ನೆಕ್ಸ್ಟ್ ಒನ್ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಬರುತ್ತೆ. ಸೊ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಹೇಳಿದ್ರೆ, ಸೊ ಇದು ಒಂದು ಕ್ಯಾಶ್ ಬುಕ್. ಸೊ ಇಲ್ಲಿ ಏನಾಗುತ್ತೆ, ಒಂದು ಕ್ಯಾಶ್ ಕಾಲಮ್ ಬರುತ್ತೆ. ಸೊ ರಿಸಿಪ್ಟ್ ಪೇಮೆಂಟ್ ಬರುತ್ತೆ. ಸೊ ಇಲ್ಲಿ ಒಂದು ಅದರದೇ ಆದ ಒಂದು ಫಾರ್ಮ್ಯಾಟ್ ಇದೆ. ಅಲ್ಲಿ ನಮ್ಗೆ ಟ್ರಾನ್ಸಾಕ್ಷನ್ ಮಾಡಿರ್ತೀವಿ. ಸೊ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ ಆನ್ಲಿ ಕ್ಯಾಶ್ ಬೇಸಿಸ್. ಸೊ ಕ್ಯಾಶ್ ಬೇಸಿಸ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿದ್ರೆ ಮಾತ್ರ ನಾವೇನ್ ಮಾಡ್ತೀವಿ, ಕ್ಯಾಶ್ ಬುಕ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ನಮ್ಗೆ ಒಂದಿಷ್ಟು ರಿಸಿಪ್ಟ್ ಆಗಿರ್ತವೆ, ಒಂದಿಷ್ಟು ಪೇಮೆಂಟ್ಸ್ ಗಳಾಗಿರ್ತವೆ. ಸೊ ಅವನ್ನೆಲ್ಲವನ್ನು ನಾವೇನ್ ಮಾಡ್ತೀವಿ, ಇಲ್ಲಿ ಈ ಬುಕ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತೇವೆ. ಸೊ ಇದು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಆಗಿದೆ. ಇಲ್ಲಿ ಕ್ಯಾಶ್ ಕಾಲಮ್ ಅಂತ ಒಂದೇ ಅಮೌಂಟ್ ಕಾಲಮ್ ಇರುತ್ತೆ. ಸೊ ಡೆಬಿಟ್ ಸೈಡ್ ಒಂದು ಕಾಲಮ್ ಇರುತ್ತೆ, ಕ್ರೆಡಿಟ್ ಸೈಡ್ ಒಂದು ಕಾಲಮ್ ಇರುತ್ತೆ. ನೆಕ್ಸ್ಟ್ ಒನ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಬರುತ್ತೆ. ಸೊ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಹೇಳಿದ್ರೆ ಏನಾಗುತ್ತೆ ಅಂತಂದ್ರೆ, ಬಿಸ್ನೆಸ್ ಅಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಇರೋದ್ರಿಂದ ಏನಾಗುತ್ತೆ, ಬಿಸ್ನೆಸ್ ಎಕ್ಸ್ಪಾನ್ಷನ್ ಆಗುತ್ತೆ. ಅಲ್ಲಿ ಬಿಸ್ನೆಸ್ ಅಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಗಳು ಆಗ್ತಾ ಇರ್ತವೆ. ಬೇಸಿಕಲಿ ಟ್ರಾನ್ಸಾಕ್ಷನ್ಸ್ ಗಳು ಅವಾಗ ಏನಾಗ್ತವೆ, ಬ್ಯಾಂಕ್ ಥ್ರೂ ಆಗ್ತವೆ. ಸೊ ಬ್ಯಾಂಕ್ ಥ್ರೂ ಟ್ರಾನ್ಸಾಕ್ಷನ್ಸ್ ಗಳು ಆಗ್ತವೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಒಂದೊಂದ್ಸತಿ ನಾವು ಕ್ಯಾಶ್ ಅನ್ನ ಕೊಡ್ತೀವಿ, ಒಂದೊಂದ್ಸತಿ ಬ್ಯಾಂಕ್ ಥ್ರೂ ಟ್ರಾನ್ಸಾಕ್ಷನ್ಸ್ ಗಳನ್ನು ಕೂಡ ನಾವಲ್ಲಿ ಮಾಡ್ತೀವಿ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಈ ಅಕೌಂಟ್ ಅಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ಏನಾಗುತ್ತೆ, ಎರಡು ಅಮೌಂಟ್ ಕಾಲಮ್ ಬರ್ತವೆ. ಮೊದಲನೇದು ಕ್ಯಾಶ್ ಕಾಲಮ್ ಅಂತ ಬರುತ್ತೆ. ಸೊ ಕ್ಯಾಶ್ ಪೇಮೆಂಟ್ ಮಾಡಿದಾಗ ಕ್ಯಾಶ್ ಕಾಲಮ್ ಬರುತ್ತೆ. ಇನ್ನೊಂದು ಬ್ಯಾಂಕ್ ಕಾಲಮ್ ಅಂತ ಬರುತ್ತೆ. ಸೊ ಬ್ಯಾಂಕ್ ಥ್ರೂ ಏನಾದ್ರು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅವನ್ನ ನಾವು ಏನ್ ಮಾಡ್ತೀವಿ, ಅಲ್ಲಿ ಬರೀತೇವೆ. ಸೊ ಈ ತರ ಏನಾಗುತ್ತೆ, ಅಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಹೇಳಿದಾಗ ನಮ್ಗೆ ಎರಡು ಕಾಲಮ್ಸ್ ಗಳು ಬರ್ತವೆ, ಅಮೌಂಟ್ ಕಾಲಮ್ಸ್ ಗಳು ಬರ್ತವೆ. ಡೆಬಿಟ್ ಸೈಡ್ ಎರಡು ಬರ್ತವೆ, ಕ್ರೆಡಿಟ್ ಸೈಡ್ ಎರಡು ಬರ್ತವೆ. ಒಂದೇದು ಕ್ಯಾಶ್ ಕಾಲಮ್ ಅಂತ ಬರುತ್ತೆ. ಸೊ ಕ್ಯಾಶ್ ಅಮೌಂಟ್ ಕಾಲಮ್. ಇನ್ನೊಂದು ಬ್ಯಾಂಕ್ ಅಮೌಂಟ್ ಕಾಲಮ್ ಅಂತ ಬರುತ್ತೆ. ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಎಂಟ್ರಿ ಬರುತ್ತೆ. ಸೊ ಇಲ್ಲಿ ಕಾಂಟ್ರಾ ಎಂಟ್ರಿ ಅಂತ ಬರುತ್ತೆ. ಸೊ ಅದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾಂಟ್ರಾ ಅಂತ ಯಾವಾಗ ಆಗುತ್ತೆ, ಕಾಂಟ್ರಾ ಎಂಟ್ರಿ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಕ್ಯಾಶ್ ಮತ್ತೆ ಬ್ಯಾಂಕ್ ನಡುವೆ ಟ್ರಾನ್ಸಾಕ್ಷನ್ ಆದ್ರೆ ನಾವು ಅದನ್ನ ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಸೊ ಅದನ್ನ ನಿಮ್ಗೆ ಪ್ರಾಬ್ಲಮ್ ಮಾಡೋವಾಗ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇದಿಷ್ಟು ಕ್ಯಾಶ್ ಬುಕ್ ಆಗಿದೆ. ಇದರಲ್ಲಿ ಬ್ಯಾಂಕ್ಸ್ ಅಲ್ಲಿ ನಮ್ಗೆ ಏನಾಗುತ್ತೆ, ಚೆಕ್ ಮುಖಾಂತರ ನಾವೇನ್ ಮಾಡ್ತೀವಿ, ಒಂದಿಷ್ಟು ಪೇಮೆಂಟ್ಸ್ ಗಳನ್ನ ಮಾಡ್ತೀವಿ. ಸೊ ಅದರಲ್ಲಿ ಚೆಕ್ಸ್ ಗಳಲ್ಲಿ ಒಂದಿಷ್ಟು ಟೈಪ್ಸ್ ಗಳು ಬರ್ತವೆ. ಸೊ ನೀವು ನೋಡಿರ್ತೀರಿ, ಪೇ ಸ್ಲಿಪ್ ಅನ್ನ ನೋಡಿರ್ತೀರಿ. ಸೊ ಬ್ಯಾಂಕಿಗೆ ನಾವು ದುಡ್ಡನ್ನ ಡೆಪಾಸಿಟ್ ಮಾಡಬೇಕು ಅಂದ್ರೆ ಒಂದು ಸ್ಲಿಪ್ ಅನ್ನ ಕೊಡ್ತಾರೆ ನಮ್ಗೆ. ಆ ಸ್ಲಿಪ್ ಹೇಗಿರುತ್ತೆ ಅಂತ ನೋಡಿದಿರಿ. ಸೊ ನಿಮ್ಗೆ ಬೇಕು ಅಂತಂದ್ರೆ, ನೀವು ನೋಡಿಲ್ಲ ಅಂತಂದ್ರೆ ನೀವು ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಿ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗೆ ಪೇಜ್ ನಂಬರ್ 104 ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಅದರ ಡೈಗ್ರಾಮ್ ಅನ್ನ ಕೊಟ್ಟಿದ್ದಾರೆ, ಹೇಗೆ ಪೇ ಸ್ಲಿಪ್ ಇರುತ್ತೆ ಅನ್ನೋದನ್ನ ನಿಮ್ಗೆ ಕೊಟ್ಟಿದ್ದಾರೆ.
ಸೊ ಈಗಾಗಲೇ ನೀವು ಎಲ್ಲರದ್ದು ನಿಮ್ಗೆ ಅಕೌಂಟ್ ಇದೆ, ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ. ಸೊ ಅವರು ಅಲ್ಲಿ ನೀವು ಡೆಪಾಸಿಟ್ ಮಾಡಿರ್ತೀರಿ ಅಂತ ಅನ್ಕೊಂತೀನಿ. ಮಾಡದೇ ಇದ್ದಲ್ಲಿ ನೀವು ಪೇಜ್ ನಂಬರ್ 4 ಅಲ್ಲಿ ನಿಮ್ಗೆ ಆ ಡೈಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ನೋಡಬಹುದು. ಪೇ ಸ್ಲಿಪ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ನಿಮ್ಗೆ ಚೆಕ್ ಕೂಡ ಕೊಟ್ಟಿದ್ದಾರೆ. ಸೊ ಚೆಕ್ ಕೂಡ ನೀವು ಬಹಳ ಚೆನ್ನಾಗಿ ನೋಡಿರ್ತೀರಿ. ಸೊ ಚೆಕ್ ಅಲ್ಲಿ ನಮ್ಗೆ ರುಪೀಸ್ ಇರುತ್ತೆ, ಪೇಯಿ ಇರುತ್ತೆ, ಆನಂತರ ಅಮೌಂಟ್ ಇರುತ್ತೆ, ಅಮೌಂಟ್ ಇನ್ ವರ್ಡ್ಸ್ ಇರುತ್ತೆ. ಸೊ ಅಮೌಂಟ್ ಅನ್ನ ವರ್ಡ್ಸ್ ಅಲ್ಲಿ ಬರಬೇಕಾಗುತ್ತೆ, ಸಿಗ್ನೇಚರ್ ಇರುತ್ತೆ, ಯಾವ ಬ್ಯಾಂಕ್ ನ ಚೆಕ್ ಅನ್ನೋದಿರುತ್ತೆ, ಚೆಕ್ ನಂಬರ್ ಇರುತ್ತೆ, ರೆಫರೆನ್ಸ್ ನಂಬರ್ ಇರುತ್ತೆ. ಸೊ ಈ ತರ ಎಲ್ಲ ಇರುತ್ತೆ ಚೆಕ್ ಅಲ್ಲಿ. ಸೊ ಚೆಕ್ ಅಲ್ಲೂ ಕೂಡ ಏನಾಗುತ್ತೆ, ಬೇರೆ ಬೇರೆ ತರದ ಚೆಕ್ ಬರ್ತವೆ. ಒಂದು ಕ್ರಾಸ್ ಚೆಕ್ ಅಂತ ಬರುತ್ತೆ, ಒಂದು ನಾರ್ಮಲ್ ಚೆಕ್ ಬರುತ್ತೆ, ಜನರಲ್ ಚೆಕ್ ಬರುತ್ತೆ. ಸೊ ಜನರಲ್ ಚೆಕ್ ನಾವು ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಕ್ರಾಸ್ ಚೆಕ್ ಅಂತ ಬರುತ್ತೆ. ಸೊ ಸ್ಪೆಸಿಫೈಡ್ ಪರ್ಸನ್ ಅದನ್ನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ, ಯಾರಿಗೆ ಬರ್ದಿರ್ತಾರೆ ಚೆಕ್ ಅದನ್ನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಆನ್ಲಿ ಅಕೌಂಟ್ ಪೇಯಿ ಅಂತ ಬರುತ್ತೆ. ಸೊ ಆನ್ಲಿ ಪೇಯಿ ಅಕೌಂಟ್ ಅಂತ ಬರುತ್ತೆ. ಸೊ ಅಂದ್ರೆ ಯಾರಿಗೆ ಅದು ಹೋಗ್ಬೇಕು, ಸೊ ಅವರು ಯಾರ ಹೆಸರನ್ನ ಮೆನ್ಷನ್ ಮಾಡಿರ್ತಾರೆ ಅವ್ರಿಗೆ ಅದು ಹೋಗ್ಬೇಕಾಗುತ್ತೆ. ಸೊ ಈ ತರ ಬೇರೆ ಬೇರೆ ತರದ ಚೆಕ್ಸ್ ಗಳು ಇರ್ತವೆ. ಸೊ ಟೈಪ್ಸ್ ಆಫ್ ಕ್ರಾಸ್ ಚೆಕ್ಸ್ ಬರ್ತವೆ ಇದರಲ್ಲಿ. ಸೊ ಇದಿಷ್ಟು ನಮ್ಮ ಕ್ಯಾಶ್ ಬುಕ್ ಆಗಿದೆ. ಸೊ ಕ್ಯಾಶ್ ಬುಕ್ ಅಲ್ಲಿ ನಮ್ಗೆ ನಾವು ಏನ್ ಕಲಿತೀವಿ, ಪೆಟ್ಟಿ ಕ್ಯಾಶ್ ಬುಕ್ ಕಲಿತೀವಿ, ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಕಲಿತೀವಿ, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಕಲಿತೀವಿ. ಪೆಟ್ಟಿ ಕ್ಯಾಶ್ ಬುಕ್ ಮತ್ತೆ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ನಿಮ್ಗೆ 6 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ಪೆಟ್ಟಿ ಕ್ಯಾಶ್ ಬುಕ್ ಆದ್ರೂ ಕೇಳಬಹುದು ಅಥವಾ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಕೇಳಬಹುದು. 12 ಮಾರ್ಕ್ಸ್ ಕ್ವಶನ್ಗೆ ನಿಮ್ಗೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಬರುತ್ತೆ. ಆನಂತರ ನಿಮ್ಗೆ ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್ ಇವೇನಿದಾವೆ. ಸೊ ಇವೆಲ್ಲ ನಿಮ್ಗೆ 6 ಮಾರ್ಕ್ಸ್ ಕ್ವಶನ್ ಬರ್ಬಹುದು. ಸೊ ಇದ್ರ ಮೇಲೆ 6 ಮಾರ್ಕ್ಸ್ ಕ್ವಶನ್ ಕೂಡ ಕೇಳ್ತಾರೆ. ನಿಮ್ಗೆ ಇದರಲ್ಲಿ ಆಲ್ಮೋಸ್ಟ್ 20 ಮಾರ್ಕ್ಸ್ ಇರುತ್ತೆ ಈ ಚಾಪ್ಟರ್ ಅಲ್ಲಿ. ಸೊ ಅದಕ್ಕೆ ನೀವು ಕರೆಕ್ಟ್ ಆಗಿ ಅದನ್ನ ನೋಡ್ಕೊಳ್ಳಿ. ಸೊ ಹೇಗೆ ನಾವು ಪೆಟ್ಟಿ ಕ್ಯಾಶ್ ಬುಕ್ಸ್ ಗಳನ್ನ ನಾವು ಹಾಕ್ತಿವಿ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾನು ಕ್ಯಾಶ್ ಬುಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಕ್ಯಾಶ್ ಬುಕ್ ಅಲ್ಲಿ ಟೈಪ್ಸ್ ಗಳು ಬರ್ತವೆ ಅಂತ ಹೇಳಿದ್ದೇನೆ. ಸೊ ಅದರಲ್ಲಿ ಪೆಟ್ಟಿ ಕ್ಯಾಶ್ ಬುಕ್ ಅಂತ ಬರುತ್ತೆ, ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಬರುತ್ತೆ, ಆನಂತರ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಬರುತ್ತೆ. ಮೊದಲಿಗೆ ನಾನು ಪೆಟ್ಟಿ ಕ್ಯಾಶ್ ಬುಕ್ ಮೇಲೆ ಅದರ ಫಾರ್ಮ್ಯಾಟ್ ಅನ್ನು ನಾನು ನಿಮಗೆ ಹೇಳ್ತೇನೆ. ಆನಂತರ ಒಂದೆರಡು ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡ್ತೇನೆ ಪೆಟ್ಟಿ ಕ್ಯಾಶ್ ಬುಕ್ ಮೇಲೆ. ಆನಂತರ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತೇನೆ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಕ್ಯಾಶ್ ಬುಕ್. ಸೊ ಮೊದಲಿಗೆ ಕ್ಯಾಶ್ ಬುಕ್. ಸೊ ಕ್ಯಾಶ್ ಬುಕ್ ಅಂದ್ರೆ ಏನು? ಸೊ ಕ್ಯಾಶ್ ಬುಕ್ ಅಂತ ಬರುತ್ತೆ. ಸೊ ಕ್ಯಾಶ್ ಬುಕ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಯಾಕೆ ನಾವು ಕ್ಯಾಶ್ ಬುಕ್ ಅನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಟ್ ಈಸ್ ಅ ಬುಕ್ ಇನ್ ವಿಚ್ ಆಲ್ ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಟು ಕ್ಯಾಶ್ ರಿಸಿಪ್ಟ್ ಅಂಡ್ ಕ್ಯಾಶ್ ಪೇಮೆಂಟ್ಸ್ ಆರ್ ರೆಕಾರ್ಡೆಡ್. ಸೊ ಈಗಾಗಲೇ ನಿಮಗೆ ಹೇಳಿದ್ದೀನಿ. ಸೊ ಕ್ಯಾಶ್ ಬುಕ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಅದು ಒಂದು ಬುಕ್ ಆಗಿದೆ. ಸೊ ಇಟ್ ಈಸ್ ಅ ಬುಕ್ ದಟ್ ರೆಕಾರ್ಡ್ಸ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಆಫ್ ಕ್ಯಾಶ್. ಸೊ ಆಲ್ ದ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಕ್ಯಾಶ್ ರಿಸಿಪ್ಟ್ ಅಂಡ್ ಕ್ಯಾಶ್ ಪೇಮೆಂಟ್ಸ್. ಸೊ ಇಲ್ಲಿ ಏನಾಗುತ್ತೆ, ಸೊ ಈ ಬುಕ್ ಅಲ್ಲಿ ಕ್ಯಾಶ್ ಬುಕ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಕ್ಯಾಶ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವಿಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಆನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಸೊ ಅಲ್ಲಿ ರಿಸಿಪ್ಟ್ ಆದ್ರೂ ಆಗಿರ್ಬೋದು, ಸೊ ಅಂದ್ರೆ ಕ್ಯಾಶ್ ರಿಸಿಪ್ಟ್ ಆದ್ರೂ ಆಗಿರ್ಬೋದು, ಅಂದ್ರೆ ನಮಗೆ ದುಡ್ಡು ಬಂದಿರಬಹುದು ಅಥವಾ ನಾವು ದುಡ್ಡನ್ನ ಪೇಮೆಂಟ್ ಮಾಡಿರ್ಬೋದು. ಸೊ ಇಂಥ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ಇಟ್ ಸ್ಟಾರ್ಟ್ಸ್ ವಿತ್ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್. ಸೊ ಇದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಬಿಗಿನಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಕ್ಯಾಶ್ ಬ್ಯಾಲೆನ್ಸ್ ಆದ್ರೂ ಆಗಿರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಆದ್ರೂ ಆಗಿರ್ಬೋದು. ಜನರಲಿ ಇಟ್ ಈಸ್ ಮೇಡ್ ಆನ್ ಮಂತ್ಲಿ ಬೇಸಿಸ್. ಸೊ ಕ್ಯಾಶ್ ಬುಕ್ ಏನಿದೆ, ನಾವು ಮಂತ್ಲಿ ಬೇಸಿಸ್ ಮೇಲೆ ಏನ್ ಮಾಡ್ತೀವಿ, ಇದನ್ನ ಪ್ರಿಪೇರ್ ಮಾಡ್ತೇವೆ. ಇಟ್ ಈಸ್ ವೆರಿ ಪಾಪ್ಯುಲರ್ ಬುಕ್ ಅಂಡ್ ಇಟ್ ಈಸ್ ಮೇಂಟೈನ್ ಬೈ ಆಲ್ ದ ಆರ್ಗನೈಸೇಷನ್. ಸೊ ಇಲ್ಲಿ ಈ ಬುಕ್ ಅನ್ನ ಎಲ್ಲಾ ಸಂಸ್ಥೆಗಳು ಏನ್ ಮಾಡ್ತವೆ, ಮೇಂಟೈನ್ ಮಾಡ್ತವೆ. ಬಿಗ್ ಆರ್ ಸ್ಮಾಲ್, ಪ್ರಾಫಿಟ್ ಆರ್ ನಾಟ್ ಫಾರ್ ಪ್ರಾಫಿಟ್. ಸೊ ಇಲ್ಲಿ ಸಣ್ಣ ಬಿಸ್ನೆಸ್ ಆದ್ರೂ ಆಗಿರ್ಬೋದು, ದೊಡ್ಡ ಬಿಸ್ನೆಸ್ ಆದ್ರೂ ಆಗಿರ್ಬೋದು. ಸೊ ಇವ್ರು ಏನ್ ಮಾಡ್ತಾರೆ, ಎಲ್ಲರೂ ಏನ್ ಮಾಡ್ತಾರೆ, ಈ ಕ್ಯಾಶ್ ಬುಕ್ ಅನ್ನ ಇಲ್ಲಿ ಮೇಂಟೈನ್ ಮಾಡ್ತಾರೆ. ಸೊ ಅದು ಹೇಗ್ ಮಾಡ್ತಾರೆ, ಸೊ ಮಂತ್ಲಿ ಬೇಸಿಸ್ ಮೇಲೆ ಅದನ್ನ ಮಾಡ್ತಾರೆ. ಇಟ್ ಸರ್ವ್ಸ್ ದ ಪರ್ಪಸ್ ಆಫ್ ಬೋತ್ ಜರ್ನಲ್ ಆಸ್ ವೆಲ್ ಆಸ್ ಲೆಡ್ಜರ್. ಸೊ ಇದೇನ್ ಮಾಡುತ್ತೆ, ಸೊ ಜರ್ನಲ್ ಮತ್ತೆ ಲೆಡ್ಜರ್ ನಡುವೆ ಏನಿರುತ್ತೆ, ಸೊ ಅದರ ಪರ್ಪಸ್ ಏನಿರುತ್ತೆ, ಅಕೌಂಟ್ಸ್ ಗಳನ್ನ, ಇಲ್ಲಿ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡೋದಿರುತ್ತೆ. ಸೊ ಆ ಕೆಲಸ ಇದು ಕೂಡ ಮಾಡುತ್ತೆ, ಕ್ಯಾಶ್ ಬುಕ್ ಕೂಡ ಏನಾಗುತ್ತೆ ಇಲ್ಲಿ ಮಾಡುತ್ತೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ದ ಬುಕ್ ಆಫ್ ಒರಿಜಿನಲ್ ಎಂಟ್ರಿ. ಸೊ ಕ್ಯಾಶ್ ಬುಕ್ ಅನ್ನ ನಾವು ಇನ್ನೊಂದು ಕರಿತೀವಿ, ಸೊ ಇನ್ನೊಂದು ಹೆಸರಲ್ಲಿ ಕರಿತೀವಿ, ಅದಕ್ಕೆ ನಾವೇನಂತ ಹೇಳಿ ಬುಕ್ ಆಫ್ ಒರಿಜಿನಲ್ ಎಂಟ್ರಿ ಅಂತ ಕೂಡ ಇಲ್ಲಿ ಕರೀತಾರೆ. ವೆನ್ ಅ ಕ್ಯಾಶ್ ಬುಕ್ ಇಸ್ ಮೇಂಟೈನ್ಡ್, ಟ್ರಾನ್ಸಾಕ್ಷನ್ಸ್ ಆಫ್ ಕ್ಯಾಶ್ ಆರ್ ನಾಟ್ ರೆಕಾರ್ಡೆಡ್ ಇನ್ ದ
journal and no separate account for cash or bank is required in the ledger. ಸೊ ಇಲ್ಲಿ ಏನಾಗುತ್ತೆ, ಸೊ ಜರ್ನಲ್ ಎಂಟ್ರೀಸ್ ಮಾಡ್ತಾ ಇರುವಾಗ ನಾವು ಇಲ್ಲಿ ಕ್ಯಾಶ್ ಬುಕ್ ಅನ್ನ ಮೇಂಟೈನ್ ಮಾಡ್ತಾರೆ. ಸೊ ನಾವು ಕ್ಯಾಶ್ ಬುಕ್ ಅನ್ನ ಸಪರೇಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ರೆ ನಾವೇನ್ ಮಾಡ್ತೀವಿ, ಅಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಗಳು ಏನ್ ಆಗಿರ್ತವೆ ಅದನ್ನ ನಾವು ಜರ್ನಲ್ ಅಲ್ಲಿ ನಾವು ರೆಕಾರ್ಡ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರೆ, ಅದ್ರ ಜೊತೆಗೆ ಲೆಡ್ಜರ್ ಅಲ್ಲಿ ಕೂಡ ನಾವು ಅದನ್ನ ಎಂಟ್ರಿ ಮಾಡಬೇಕು ಅಂತ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ. ಸೊ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಡೈರೆಕ್ಟ್ಲಿ ನಾವು ಕ್ಯಾಶ್ ಬುಕ್ ಅಲ್ಲಿ ಮಾಡಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಸೊ ಈ ತರ ಏನಾಗುತ್ತೆ, ಕ್ಯಾಶ್ ಬುಕ್ ಇರುತ್ತೆ. ಸೊ ಇದರಲ್ಲಿ ಮೊದಲಿಗೆ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅನ್ನ ಹೇಳ್ತೇನೆ. ಇದರಲ್ಲಿ ಮೊದಲಿಗೆ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಬರುತ್ತೆ, ಬಟ್ ನಾನು ನಿಮ್ಗೆ ಪೆಟ್ಟಿ ಕ್ಯಾಶ್ ಬುಕ್ ಹೇಳ್ತೇನೆ. ಅದಾದ್ಮೇಲೆ ನಾನು ಸಿಂಗಲ್ ಕಾಲಮ್ ಮತ್ತೆ ಡಬಲ್ ಕಾಲಮ್ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಪೆಟ್ಟಿ ಕಾಲಮ್ ಫಾರ್ಮ್ಯಾಟ್ ಏನಿದೆ ಸೊ ಅದು ಡಿಫ್ರೆಂಟ್ ಇದೆ. ಆನಂತರ ನಿಮ್ಗೆ ಸಿಂಗಲ್ ಕಾಲಮ್ ಮತ್ತೆ ಡಬಲ್ ಕಾಲಮ್ ಏನಾಗುತ್ತೆ, ಆದಷ್ಟು ಸಿಮಿಲಾರಿಟೀಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಏನ್ ಮಾಡ್ತೇನೆ, ಮೊದಲಿಗೆ ಪೆಟ್ಟಿ ಕ್ಯಾಶ್ ಬುಕ್ ಅನ್ನು ಹೇಳ್ತೇನೆ. ಅದಾದ್ಮೇಲೆ ನಾನು ನಿಮ್ಗೆ ಸಿಂಗಲ್ ಕಾಲಮ್ ಡಬಲ್ ಕಾಲಮ್ ಹೇಳ್ತೇನೆ. ಸೊ ಫಸ್ಟ್ ಪೆಟ್ಟಿ ಕ್ಯಾಶ್ ಬುಕ್. ಸೊ ಕ್ಯಾಶ್ ಬುಕ್ ಅಲ್ಲಿ ಫಸ್ಟ್ ಒನ್ ಕ್ಯಾಶ್ ಬುಕ್ ಅಲ್ಲಿ ಪೆಟ್ಟಿ ಕ್ಯಾಶ್ ಬುಕ್ ಅಂತ ಬರುತ್ತೆ. ಕ್ಯಾಶ್ ಬುಕ್ ಅಲ್ಲಿ ಪೆಟ್ಟಿ ಕ್ಯಾಶ್ ಬುಕ್ ಅಂತ ಬರುತ್ತೆ. ಪೆಟ್ಟಿ ಕ್ಯಾಶ್ ಬುಕ್ ಅಂದ್ರೆ ಏನು? ಸೊ ಪೆಟ್ಟಿ ಕ್ಯಾಶ್ ಬುಕ್ ಅನ್ನು ನಾವು ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ, in every organization a large number of small payments such as conveyance, cartage, postage, telegram and other expenses are made. ಸೊ ಇಲ್ಲಿ ಏನಾಗುತ್ತೆ, ಎಲ್ಲಾ ಆರ್ಗನೈಸೇಷನ್ ಗಳು, ಸೊ ಎಲ್ಲಾ ಸಂಸ್ಥೆಗಳಲ್ಲೂ ಏನಾಗುತ್ತೆ, ಸಣ್ಣ ಸಣ್ಣ ಎಕ್ಸ್ಪೆನ್ಸಸ್ ಗಳು ಇರ್ತವೆ. ಸೊ ಸಣ್ಣ ಸಣ್ಣ ಪೇಮೆಂಟ್ ಗಳು ಇರ್ತವೆ. ಸೊ ಅವು ಯಾವಪ್ಪ ಅಂತ ಹೇಳಿದ್ರೆ, ಕನ್ವೇಯನ್ಸ್ ಅಂದ್ರೆ ನಮ್ಗೆ ಕನ್ವೀನಿಯಂಟ್ ಆಗೋ ತರ ನಾವು ಒಂದಿಷ್ಟು ಚಾರ್ಜಸ್ ಗಳನ್ನ ಮಾಡ್ತೀವಿ. ಸೊ ಮಾರ್ಕೆಟ್ ಪ್ಲೇಸ್ ಇರುತ್ತೆ, ಸೊ ಅಲ್ಲಿಂದ ನಾವು ಗೂಡ್ಸ್ ಗಳನ್ನ ತರಬೇಕಾಗುತ್ತೆ. ಸೊ ಅದಕ್ಕೆ ಏನ್ ಚಾರ್ಜ್ ಮಾಡ್ತೀವಿ, ಅದಕ್ಕೆ ಕನ್ವೇಯನ್ಸ್ ಚಾರ್ಜಸ್ ಅಂತೀವಿ. ಕಾರ್ಟೇಜ್ ಚಾರ್ಜಸ್, ಸೊ ಏನ್ ಮಾಡ್ತೀವಿ, ಗೂಡ್ಸ್ ಗಳನ್ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ನಾವು ತರ್ತೀವಿ, ಅಥವಾ ನಾವು ಗೂಡ್ಸ್ ಗಳನ್ನ ಬುಲ್ಲಕ್ ಕಾರ್ಟ್ ಗಳಲ್ಲಿ ತರ್ತೀವಿ, ಟ್ರೈನ್ ಗಳಲ್ಲಿ ತರ್ತೀವಿ, ಬಸ್ಸಸ್ ಗಳಲ್ಲಿ ತರ್ತೀವಿ. ಸೊ ಅದಕ್ಕೆ ಒಂದಿಷ್ಟು ಚಾರ್ಜಸ್ ಗಳು ಆಗ್ತವೆ, ಕಾರ್ಟೇಜ್ ಚಾರ್ಜಸ್ ಅಂತ ಕರಿತೀವಿ. ಪೋಸ್ಟೇಜ್ ಚಾರ್ಜಸ್, ಸೊ ಪೋಸ್ಟೇಜ್ ರಿಲೇಟೆಡ್ ಚಾರ್ಜಸ್ ಇರ್ತವೆ, ಸೊ ಅದನ್ನ ನಾವು ಪೋಸ್ಟೇಜ್ ಅಂತ ಕರಿತೀವಿ. ಟೆಲಿಗ್ರಾಮ್ ಚಾರ್ಜಸ್ ಅಂಡ್ ಅದರ್ ಎಕ್ಸ್ಪೆನ್ಸಸ್, ಸೊ ಇವನಿಷ್ಟು ಬಿಟ್ಟು ಬೇರೆ ಬೇರೆ ತರದ ಎಕ್ಸ್ಪೆನ್ಸಸ್ ಗಳು ಇರ್ತವೆ. ಸೊ ಅದನ್ನ ನಾನು ನಿಮಗೆ ಹೇಳ್ತೀನಿ. ಸೊ ಈ ತರ ಎಕ್ಸ್ಪೆನ್ಸಸ್ ಗಳು ಎಲ್ಲಾ ಆರ್ಗನೈಸೇಷನ್ ಗಳಲ್ಲೂ ಇರ್ತವೆ. ಸೊ ಇಂಥವನ್ನ ನಾವೇನ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ. ಸೊ ಇಲ್ಲಿ ಪೆಟ್ಟಿ ಕ್ಯಾಶ್ ಬುಕ್ ಅಲ್ಲಿ ನಾವೇನ್ ಮಾಡ್ತೀವಿ, ಇಂಥ ಟ್ರಾನ್ಸಾಕ್ಷನ್ಸ್ ಗಳನ್ನ, ಇಂಥ ಎಕ್ಸ್ಪೆನ್ಸಸ್ ಗಳನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ಸೊ ಸ್ಮಾಲ್ ಎಕ್ಸ್ಪೆನ್ಸಸ್ ಆಫ್ ದ ಆರ್ಗನೈಸೇಷನ್ ಆರ್ ಬೀನ್ ರೆಕಾರ್ಡೆಡ್ ಇನ್ ಪೆಟ್ಟಿ ಕ್ಯಾಶ್ ಬುಕ್. ಸೊ ಪೆಟ್ಟಿ ಕ್ಯಾಶ್ ಬುಕ್ ಅಲ್ಲಿ ನಾವು ಇವನ್ನ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ದೀಸ್ ಆರ್ ಜನರಲಿ ರಿಪಿಟೇಟಿವ್ ಇನ್ ನೇಚರ್. ಸೊ ಇವೇನಿದಾವೆ ರಿಪೀಟ್ ಆಗ್ತಾ ಇರ್ತವೆ. ಸೊ ಅವಾಗ ಏನಾಗ್ತವೆ, ಇವು ರಿಪೀಟ್ ಆಗ್ತಾ ಇರ್ತವೆ. ಸೊ ರಿಕರಿಂಗ್ ಇನ್ ನೇಚರ್ ಅಂತ ಕರಿತೀವಿ ನಾವು. ಸೊ ಇವೆಷ್ಟು ಏನಾಗ್ತವೆ, ರಿಪೀಟ್ ಆಗ್ತಾನೆ ಇರ್ತವೆ. ಸೊ ಒಂದೇ ಸತಿ ಕೊಡೋದಲ್ಲ. ಸೊ ಏನಾಗ್ತವೆ, ಎವ್ರಿ ಟೈಮ್ ಏನಾಗ್ತವೆ, ಸೊ ಒಂದ್ ದಿವಸಕ್ಕೆ ಒಂದ್ಸತಿ, 2 ದಿವಸಕ್ಕೆ ಒಂದ್ಸತಿ ಏನಾಗ್ತವೆ, ಇವು ರಿಪೀಟ್ ಆಗ್ತಾ ಇರ್ತವೆ. ಇಫ್ ಆಲ್ ದ ಪೇಮೆಂಟ್ಸ್ ಆರ್ ಹ್ಯಾಂಡಲ್ಡ್ ಬೈ ದ ಕ್ಯಾಶಿಯರ್ ಅಂಡ್ ಆರ್ ರೆಕಾರ್ಡೆಡ್ ಇನ್ ಮೇನ್ ಕ್ಯಾಶ್ ಬುಕ್, ದ ಪ್ರೊಸೀಜರ್ ಈಸ್ ಫೌಂಡ್ ಟು ಬಿ ವೆರಿ ಕಂಬರ್ಸಮ್. ಸೊ ಇಲ್ಲೇನಾಗುತ್ತೆ, ಕ್ಯಾಶಿಯರ್ ಅಂತ ಏನಿರ್ತಾರೆ, ಸೊ ಅವರು ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ, ಅಲ್ಲಿ ಸ್ಮಾಲ್ ಟ್ರಾನ್ಸಾಕ್ಷನ್ಸ್ ಗಳನ್ನು ಕೂಡ ಅವರೇ ರೆಕಾರ್ಡ್ ಮಾಡಿದ್ರೆ. ಸೊ ಇಲ್ಲಿ ಬಿಸ್ನೆಸ್ ಅಲ್ಲಿ ಏನಾಗ್ತಾರೆ, ಅಕೌಂಟೆಂಟ್ಸ್ ಅಂತ ಇರ್ತಾರೆ. ಸೊ ಅವರು ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ, ಕಂಪನಿ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ಸ್ ಗಳನ್ನ ಅವ್ರು ಈಸಿಲಿ ಮಾಡ್ಬಿಡ್ತಾರೆ. ಆದ್ರೆ ಸ್ಮಾಲ್ ಟ್ರಾನ್ಸಾಕ್ಷನ್ಸ್ ಏನಿರ್ತವೆ, ಸ್ಮಾಲ್ ಪೇಮೆಂಟ್ಸ್ ಮತ್ತೆ ರಿಸಿಪ್ಟ್ ಏನಿರ್ತವೆ, ಸೊ ಅವನ್ನ ಅವ್ರಿಗೆ ಏನಾಗುತ್ತೆ, ಅಲ್ಲಿ ಅವನ್ನ ಮೇಂಟೈನ್ ಮಾಡೋದಕ್ಕೆ, ರೆಕಾರ್ಡ್ಸ್ ಮಾಡೋದಕ್ಕೆ ಅವ್ರಿಗೆ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲಿ ಅಕ್ಯುರೇಟ್ ರೆಕಾರ್ಡ್ಸ್ ಗಳು ಸಿಗೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಅವರು ಒಬ್ಬ ವ್ಯಕ್ತಿಯನ್ನ ಅಲ್ಲಿ ನೇಮಕ ಮಾಡ್ತಾರೆ, ಒಬ್ಬ ವ್ಯಕ್ತಿಯನ್ನ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ. ಸೊ ಹಿ ಈಸ್ ಕಾಲ್ಡ್ ಪೆಟ್ಟಿ ಕ್ಯಾಶಿಯರ್. ಸೊ ಅವನಿಗೆ ನಾವು ಏನಂತ ಕರಿತೀವಿ, ಪೆಟ್ಟಿ ಕ್ಯಾಶಿಯರ್ ಅಂತ ಕರಿತೀವಿ. ಸೊ ಅವನ್ ಏನ್ ಮಾಡ್ತಾನೆ, ಅಕೌಂಟ್ಸ್ ಏನಿರ್ತಾರೆ, ಸೊ ಅಕೌಂಟ್ ಮ್ಯಾನೇಜರ್ ಏನಿರ್ತಾನೆ,
ಸೊ ಅವನ ಕೆಳಗಡೆ ಅವನು ಕೆಲಸ ಮಾಡ್ತಾ ಇರ್ತಾನೆ. ಸೊ ಅವನು ಈ ಅಕೌಂಟ್ಸ್ ಗಳನ್ನ, ಪೆಟ್ಟಿ ಕ್ಯಾಶ್ ಬುಕ್ ಅಕೌಂಟ್ಸ್ ಗಳನ್ನ ಏನ್ ಮಾಡ್ತಾನೆ, ಅವನು ರೆಕಾರ್ಡ್ ಮಾಡ್ತಾ ಹೋಗ್ತಾನೆ, ಅದನ್ನ ಮೇಂಟೈನ್ ಮಾಡ್ತಾನೆ. ಸೊ ಅಕೌಂಟೆಂಟ್ ಏನ್ ಮಾಡ್ತಾನೆ, ಅವನಿಗೆ ಆ ಜವಾಬ್ದಾರಿಯನ್ನ, ಆ ರೆಸ್ಪಾನ್ಸಿಬಿಲಿಟಿಯನ್ನ ಏನ್ ಮಾಡ್ತಾನೆ, ಅವನಿಗೆ ಕೊಡ್ತಾನೆ. ಸೊ ಅವನು ಅದನ್ನ ಏನ್ ಮಾಡ್ತಾನೆ, ಇಲ್ಲಿ ಹ್ಯಾಂಡಲ್ ಮಾಡ್ತಾ ಹೋಗ್ತಾನೆ. ಸೊ ಈ ಬುಕ್ ಗೆ ನಾವೇನಂತ ಕರಿತೀವಿ, ಪೆಟ್ಟಿ ಕ್ಯಾಶ್ ಬುಕ್ ಅಂತ ಕರಿತೀವಿ. ಸೊ ದ ಬುಕ್ in which the small transactions, the small payments being recorded is known as petty cash book. So petty cash book ಅಂದ್ರೆ ಏನು? ಸೊ ಎಲ್ಲಿ the organization ನ small transactions ಏನಿರ್ತವೆ, small payments ಏನಿರ್ತವೆ, ಅದನ್ನ ನಾವು ಒಂದು ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಆ ಬುಕ್ಕಿಗೆ ನಾವು ಏನಂತ ಕರಿತೀವಿ, ಪೆಟ್ಟಿ ಕ್ಯಾಶ್ ಬುಕ್ ಅಂತ ಕರಿತೀವಿ. ಸೊ ಪೆಟ್ಟಿ ಕ್ಯಾಶ್ ಬುಕ್ ನ ಒಂದು ಫಾರ್ಮ್ಯಾಟ್ ಇದೆ. ಆ ಫಾರ್ಮ್ಯಾಟ್ ಅನ್ನ ನಾನು ಇಲ್ಲಿ ನಿಮ್ಗೆ ಕೊಡ್ತೇನೆ. ಸೊ ಅದನ್ನ ಬರೀತೇನೆ. ಅಮೌಂಟ್ ರಿಸೀವ್ ಕಾಲಮ್ ಇರುತ್ತೆ, ಡೇಟ್ ಕಾಲಮ್ ಇರುತ್ತೆ, ಪರ್ಟಿಕ್ಯುಲರ್ಸ್ ಕಾಲಮ್ ಇರುತ್ತೆ, ವೋಚರ್ ನಂಬರ್ ಇರುತ್ತೆ, ಅಮೌಂಟ್ ಪೇಡ್ ಇರುತ್ತೆ. ಆನಂತರ ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅನಾಲಿಸಿಸ್ ಆಫ್ ಪೇಮೆಂಟ್ ಬರುತ್ತೆ, ಅನಾಲಿಸಿಸ್ ಆಫ್ ಪೇಮೆಂಟ್ಸ್ ಬರುತ್ತೆ. ಸೊ ಅನಾಲಿಸಿಸ್ ಆಫ್ ಪೇಮೆಂಟ್ಸ್ ಅಲ್ಲಿ ನಾವು ಏನ್ ಮಾಡ್ತೇವೆ, ಬೇರೆ ಬೇರೆ ತರಹದ ಎಕ್ಸ್ಪೆನ್ಸಸ್ ಅನ್ನ ನಾವಿಲ್ಲಿ ಶೆಡ್ಯೂಲ್ ಮಾಡಿರ್ತೇವೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಒಂದಿಷ್ಟು ಪೇಮೆಂಟ್ಸ್ ಗಳು ಬರ್ತವೆ. ಸೊ ಅದನ್ನ ನಾವು ಅವನ್ನ ಏನ್ ಮಾಡಿರ್ತೀವಿ, ಸೊ ಮೊದಲಿಗೆ ನಾವು ಅದನ್ನ ಮೆನ್ಷನ್ ಮಾಡ್ಕೊಂಡಿರ್ತೀವಿ. ಸೊ ಅಲ್ಲಿ ನಾವೇನ್ ಮಾಡ್ತೀವಿ, ಅದರ ರಿಲೇಟೆಡ್ ಎಕ್ಸ್ಪೆನ್ಸಸ್ ಗಳನ್ನ ನಾವು ಅಲ್ಲಿ ಆ ಕಾಲಮ್ಸ್ ಗಳಲ್ಲಿ ಹಾಕ್ತಾ ಹೋಗ್ತೀವಿ. ಸೊ ಬೇಸಿಕಲಿ 5 ಎಕ್ಸ್ಪೆನ್ಸಸ್ ಕಾಲಮ್ ಅನ್ನ ಹಾಕಿರ್ತೀವಿ ನಾವು. ಸೊ ಅದರಲ್ಲಿ ಯಾವ ಬರ್ತಾವೋ, ಅದರಲ್ಲಿ ಯಾವ ಎಕ್ಸ್ಪೆನ್ಸಸ್ ಗಳು ಬರ್ತಾವೋ ಅದನ್ನ ನಾವು ಇಲ್ಲಿ ಅನಾಲಿಸಿಸ್ ಆಫ್ ಪೇಮೆಂಟ್ ಅಲ್ಲಿ ಟೈಟಲ್ ಅನ್ನ ಹಾಕ್ತೀವಿ. ಫಸ್ಟ್ ಒನ್ ಪೋಸ್ಟೇಜ್ ಕಾಲಮ್, postage column. Second column, telephone and telegram. Telephone and telegram. Third one, conveyance. Third one, conveyance. Fourth one, stationery. Fourth one, stationery. And fifth one, miscellaneous. Miscellaneous is other type of expenses. So ಬೇರೆ expenses. So ಬೇರೆ expenses ಅಂತಂದ್ರೆ ಟಿಫಿನ್ ಚಾರ್ಜಸ್. ಸೊ ಟಿಫಿನ್ಗೆ ಒಂದಿಷ್ಟು ರಿಫ್ರೆಶ್ಮೆಂಟ್ ಅಂತ ಕರಿತೀವಿ. ಸೊ ಅದಕ್ಕೆ ಒಂದಿಷ್ಟು ಚಾರ್ಜಸ್ ಮಾಡಿರ್ತೀವಿ. ಸೊ ಅಂತ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಸೊ ಬೇರೆ ಬೇರೆ ತರದ ಎಕ್ಸ್ಪೆನ್ಸಸ್ ಇರ್ತವೆ. ಸೊ ಬಸ್ ಫೇರ್ ಆಗಿರ್ಬೋದು, ಅಂದ್ರೆ ಬಾಡಿಗೆ ಆಗಿರ್ಬೋದು, ವೆಹಿಕಲ್ ನ ಬಾಡಿಗೆ ಆಗಿರ್ಬೋದು. ಸೊ ಈ ತರ ಎಲ್ಲ ಏನ್ ಮಾಡ್ತೇವೆ, ಬೇರೆ ಬೇರೆ ತರದ ಎಕ್ಸ್ಪೆನ್ಸಸ್ ಗಳು ಇರ್ತವೆ. ಅದನ್ನ ನಾವು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಗಳಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡ್ತೇವೆ. ಸೊ ಇವೆಲ್ಲ ಏನು ಎಕ್ಸ್ಪೆನ್ಸಸ್ ಗಳು. ಸೊ ಪೆಟ್ಟಿ ಕ್ಯಾಶ್ ಬುಕ್ ಅಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಫಾರ್ಮ್ಯಾಟ್ ಅನ್ನ ಸರಿಯಾಗಿ ನೆನಪಿಟ್ಕೊಳ್ಬೇಕಾಗುತ್ತೆ. ಸೊ ಫಾರ್ಮ್ಯಾಟ್ ಈ ತರ ಇರುತ್ತೆ. ಫಾರ್ಮ್ಯಾಟ್ ಈ ತರ ಇರುತ್ತೆ. ಸೊ ಮೊದಲಿಗೆ ಅಮೌಂಟ್ ರಿಸೀವ್ಡ್ ಕಾಲಮ್ ಇರುತ್ತೆ. ಸೊ ಇಲ್ಲಿ ನಾವು ನೆನಪಿಟ್ಕೊಳ್ಬೇಕು ಏನು ಅಂತ ಅಂದ್ರೆ, ಪೆಟ್ಟಿ ಕ್ಯಾಶ್ ಬುಕ್ ಅನ್ನ ಯಾರು ಹಾಕ್ತಾರೆ, ಪೆಟ್ಟಿ ಕ್ಯಾಶಿಯರ್ ಇದನ್ನ ಇಲ್ಲಿ ಅಕೌಂಟ್ಸ್ ಗಳನ್ನ ಹಾಕ್ತಾರೆ. ಸೊ ಪೆಟ್ಟಿ ಕ್ಯಾಶ್ ಬುಕ್ ಇದನ್ನ ಮೇಂಟೈನ್ ಮಾಡ್ತಾರೆ, ರೆಕಾರ್ಡ್ ಮಾಡ್ತಾರೆ ಟ್ರಾನ್ಸಾಕ್ಷನ್ಸ್ ಗಳನ್ನ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಮೊದಲಿಗೆ ಅವನಿಗೆ ಅಕೌಂಟೆಂಟ್ ಏನ್ ಮಾಡ್ತಾನೆ, ಸೊ ಅಕೌಂಟ್ಸ್ ಮ್ಯಾನೇಜರ್ ಏನಿರ್ತಾನೆ ಅವನಿಗೆ ಒಂದಿಷ್ಟು ಅಮೌಂಟ್ ಅನ್ನ ಕೊಡ್ತಾನೆ. ಸೊ ಪೆಟ್ಟಿ ಕ್ಯಾಶಿಯರ್ಗೆ ಅಕೌಂಟ್ ಮ್ಯಾನೇಜರ್ ಏನ್ ಮಾಡ್ತಾನೆ, ಒಂದಿಷ್ಟು ದುಡ್ಡನ್ನ ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂತ ಹೇಳಿದ್ರೆ, ಸೊ ಒಂದು ಡೇಟ್ಗೆ, ಸೊ ಒಂದು ಓಪನಿಂಗ್ ಡೇಟ್ಗೆ ಏನ್ ಮಾಡ್ತಾನೆ, ಒಂದಿಷ್ಟು ದುಡ್ಡನ್ನ ಅವನಿಗೆ ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂತಂದ್ರೆ, ಒಂದಿಷ್ಟು ಏನ್ ಖರ್ಚಾಗ್ತವೆ, ಸೊ ಸ್ಮಾಲ್ ಎಕ್ಸ್ಪೆನ್ಸಸ್ ಏನ್ ಇರ್ತಾವೆ, ಸ್ಮಾಲ್ ಪೇಮೆಂಟ್ಸ್ ಏನ್ ಇರ್ತಾವೆ, ಅದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಒಂದಿಷ್ಟು ದುಡ್ಡನ್ನ ಏನ್ ಮಾಡ್ತಾರೆ, ಪೆಟ್ಟಿ ಕ್ಯಾಶಿಯರ್ಗೆ ಅದನ್ನ ಕೊಡ್ತಾರೆ. ಸೊ ಆ ಅಮೌಂಟ್ ಅನ್ನ ನಾವೇನ್ ಮಾಡ್ತೀವಿ, ಈ ಕಾಲಮ್ ಅಲ್ಲಿ ಬರ್ತೀವಿ. ಸೊ ಅಮೌಂಟ್ ರಿಸೀವ್ಡ್ ಕಾಲಮ್ ಏನಿದೆ, ಆ ಕಾಲಮ್ ಅಲ್ಲಿ ನಾವು
ಅಮೌಂಟ್ ಎಷ್ಟು ಬಂದಿರುತ್ತೆ ಅದನ್ನ ನಾವು ಬರಿತೇವೆ. ಆನಂತರ ಡೇಟ್ ಕಾಲಮ್ ಅಲ್ಲಿ ಯಾವ ಡೇಟಿಗೆ ಬಂದಿರುತ್ತೆ ಅಮೌಂಟ್, ಸೊ ಅದನ್ನ ಬರೆದಿರ್ತೇವೆ. ಡೇಟ್ ಕಾಲಮ್ ಅಲ್ಲಿ ಆ ಡೇಟ್ ಅನ್ನ ಬರಿತೇವೆ. ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಎಲ್ಲಿಂದ ಬಂತು ಅನ್ನೋದನ್ನ ನಾವು ಬರಿತೇವೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ನಾವೇನ್ ಮಾಡ್ತೇವೆ, ಇಲ್ಲಿ ಬರಿತೇವೆ. ಸೊ ಕ್ಯಾಶ್ ಬ್ಯಾಲೆನ್ಸ್ ಅನ್ನ ನಾವು ಇಲ್ಲಿ ಬರಿತೇವೆ. ಸೊ ಏನಂತ ಬರಿತೇವೆ, ಮೊದಲಿಗೆ ಯಾವಾಗಲೂ ನಾವೇನ್ ಮಾಡ್ಬೇಕು, ಕ್ಯಾಶ್ ರಿಸೀವ್ಡ್ ಅನ್ನ ಬರಿಬೇಕು. ಸೊ ಅಥವಾ ಕ್ಯಾಶ್ ಬ್ಯಾಲೆನ್ಸ್ ಅನ್ನ ಬರಿಬೇಕು. ಸೊ ಇಲ್ಲೇನಾಗುತ್ತೆ, ಮೊದಲಿಗೆ ನಮ್ಗೆ ದುಡ್ಡೇ ಇಲ್ಲ ಅಂತಂದ್ರೆ ನಾವು ಅದನ್ನ ಪೇಮೆಂಟ್ ಮಾಡೋದಕ್ಕೆ, ಸೊ ನಮ್ಗೆ ಯಾವ ಪೇಮೆಂಟ್ಸ್ ಆಗ್ತವೆ ಅದನ್ನ ಪೇಮೆಂಟ್ ಮಾಡೋದಕ್ಕೆ ನಮ್ಗೆ ಆಗೋದು. ಸೊ ಹಾಗಾಗಿ ನಾವೇನ್ ಮಾಡ್ತೇವೆ, ಮೊದಲಿಗೆ ಕ್ಯಾಶ್ ರಿಸೀವ್ಡ್ ಅನ್ನ ಬರಿತೇವೆ. ಸೊ ಕ್ಯಾಶ್ ಬ್ಯಾಲೆನ್ಸ್ ಅನ್ನ ಬರಿತೇವೆ. ಸೊ ಇಲ್ಲಿ ಅಮೌಂಟ್ ರಿಸೀವ್ಡ್ ಅನ್ನ ಬರಿಬೇಕಾಗುತ್ತೆ. ಡೇಟ್ ಕಾಲಮ್ ಅಲ್ಲಿ ಡೇಟ್ ಬರಿಬೇಕಾಗುತ್ತೆ, ಯಾವ ಡೇಟಿಗೆ ಬಂದಿರುತ್ತೆ ಅದನ್ನ ಬರಿಬೇಕಾಗುತ್ತೆ. ಆನಂತರ ಇಲ್ಲಿ ಕ್ಯಾಶ್ ರಿಸೀವ್ಡ್ ಅಥವಾ ಕ್ಯಾಶ್ ಬ್ಯಾಲೆನ್ಸ್ ಅನ್ನ ನಾವು ಇಲ್ಲಿ ಬರಿಬೇಕಾಗುತ್ತೆ. ಸೊ ಇದೆಲ್ಲ ಏನಾಗುತ್ತೆ, ಇದಿಷ್ಟು ಯಾರ ರಿಲೇಟೆಡ್ ಆಗಿರುತ್ತೆ, ಪೆಟ್ಟಿ ಕ್ಯಾಶಿಯರ್ ರಿಲೇಟೆಡ್ ಆಗುತ್ತೆ. ಸೊ ಫಸ್ಟ್ ಎಂಟ್ರಿ ಯಾವಾಗಲೂ ಪೆಟ್ಟಿ ಕ್ಯಾಶಿಯರ್ ರಿಲೇಟೆಡ್ ಆಗಿರುತ್ತೆ. ಆನಂತರ ವೋಚರ್ ನಂಬರ್ ಇರುತ್ತೆ. ಸೊ ವೋಚರ್ ನಂಬರ್ ಇದ್ರೆ ಅದನ್ನ ವೋಚರ್ ನಂಬರ್ ಅನ್ನ ಬರಬೇಕಾಗುತ್ತೆ. ಸೊ ಬೇಸಿಕಲಿ ವೋಚರ್ ನಂಬರ್ ನಮಗೆ ಕೊಡೋದಿಲ್ಲ. ಅದಾದ್ಮೇಲೆ ನಾವೇನ್ ಮಾಡ್ಬೇಕು, ಸೊ ಫಸ್ಟ್ ಎಂಟ್ರಿ ಆದ್ಮೇಲೆ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಪೇಮೆಂಟ್ಸ್ ಗಳನ್ನ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಒಂದಿಷ್ಟು ಪೇಮೆಂಟ್ಸ್ ಗಳನ್ನ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಅಲ್ಲಿ. ಸೊ ಅದನ್ನ ನಾವು ಈ 5 ಕಾಲಮ್ಸ್ ಗಳನ್ನ ಮಾಡಿದೀವಿ. ಸೊ ಬೇಸಿಕಲಿ ಈ 5 ಎಕ್ಸ್ಪೆನ್ಸಸ್ ಅನ್ನ ನಾವು ಶೆಡ್ಯೂಲ್ ಮಾಡ್ಕೊಂಡಿರ್ತೀವಿ. ಸೊ ಅಂದ್ರೆ ಡಿವಿಷನ್ ಮಾಡ್ಕೊಂಡಿರ್ತೀವಿ, ಸಬ್ ಡಿವಿಷನ್. ಸೊ ಇದರಲ್ಲಿ ಯಾವ ಬರ್ತವೆ, ಇದರಲ್ಲಿ ಯಾವ ಎಕ್ಸ್ಪೆನ್ಸಸ್ ಗಳು ಬರ್ತವೆ ಅದನ್ನ ನಾವು ಆ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ಬರಿಬೇಕಾಗುತ್ತೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಎಂಟ್ರಿಯನ್ನ ಮಾಡಬೇಕು. ಸೊ ಯಾವ ಎಕ್ಸ್ಪೆನ್ಸಸ್ ಇರುತ್ತೆ ಅದನ್ನ ಇಲ್ಲಿ ಬರಿಬೇಕು. ಅದನ್ನ ಬರೆದು ನಾವೇನ್ ಮಾಡ್ಬೇಕು, ಅಮೌಂಟ್ ಪೇಡ್, ಸೊ ಟೋಟಲ್ ಅಮೌಂಟ್ ಎಷ್ಟು ಪೇಮೆಂಟ್ ಮಾಡ್ತಾ ಇದೀವಿ ಅದನ್ನ ಬರಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಅದು ಯಾವ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ, ಸೊ ನಮ್ಗೆ ಏನು ಐಟಮ್ ಕೊಟ್ಟಿರ್ತಾರೆ, ಏನು ಪೇಮೆಂಟ್ ಅನ್ನು ಕೊಟ್ಟಿರ್ತಾರೆ, ಅದು ಯಾವ ಕಾಲಮ್ ಅಲ್ಲಿ ಬರುತ್ತೆ ಅದನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಈ ತರ ನಮ್ಗೆ ಫಾರ್ಮ್ಯಾಟ್ ಇರುತ್ತೆ. ಸೊ ಅನಾಲಿಸಿಸ್ ಆಫ್ ಪೇಮೆಂಟ್ ಅನ್ನ ನಾವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಸೊ 5 ಕಾಲಮ್ಸ್ ಗಳು ಬರ್ತವೆ. ಸೊ ಅದನ್ನ ನೀವು ಹಾಕ್ಲೇಬೇಕು, ಈ ಫಾರ್ಮ್ಯಾಟ್ ಅನ್ನ ನೀವು ಹಾಕ್ಲೇಬೇಕು. ಮೊದಲಿಗೆ ಅಮೌಂಟ್ ರಿಸೀವ್ಡ್ ಕಾಲಮ್, ಸೊ ಅಮೌಂಟ್ ರಿಸೀವ್ಡ್ ಕಾಲಮ್ ಅನ್ನ ಹಾಕ್ಬೇಕು. ಅದಾದ್ಮೇಲೆ ಡೇಟ್ ಕಾಲಮ್ ಅನ್ನ ಹಾಕ್ಬೇಕು, ಪರ್ಟಿಕ್ಯುಲರ್ಸ್ ಕಾಲಮ್ ಇರಬೇಕು, ವೋಚರ್ ನಂಬರ್ ಇರಬೇಕು, ಅಮೌಂಟ್ ಪೇಡ್ ಕಾಲಮ್ ಇರಬೇಕು. ಇದಾದ್ಮೇಲೆ ನಾವು ಅನಾಲಿಸಿಸ್ ಆಫ್ ಪೇಮೆಂಟ್ ಹಾಕ್ತೀವಿ. ಅಲ್ಲಿ 5 ಹೆಡ್ಸ್ ಗಳನ್ನ ನಾವು ಹಾಕಲೇಬೇಕು. ಪೋಸ್ಟೇಜ್ ಎಕ್ಸ್ಪೆನ್ಸಸ್, ಟೆಲಿಫೋನ್ ಅಂಡ್ ಟೆಲಿಗ್ರಾಮ್ ಎಕ್ಸ್ಪೆನ್ಸಸ್, ಕನ್ವೇಯನ್ಸ್ ಎಕ್ಸ್ಪೆನ್ಸಸ್, ಸ್ಟೇಷನರಿ ಎಕ್ಸ್ಪೆನ್ಸಸ್ ಮತ್ತೆ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್. ಸೊ ಈ ತರ ನಾವೇನ್ ಮಾಡ್ಬೇಕು, ಈ ಫಾರ್ಮ್ಯಾಟ್ ಅನ್ನ ನಾವು ಮೊದಲಿಗೆ ಹಾಕಬೇಕಾಗುತ್ತೆ. ಸೊ ನಿಮ್ಗೆ ಪೇಜ್ ನಂಬರ್ 112 ಅಲ್ಲಿ ಏನ್ ಮಾಡಿದ್ದಾರೆ, ನಿಮ್ಗೆ ಒಂದು ಫಾರ್ಮ್ಯಾಟ್ ಅನ್ನ ಕೊಟ್ಟಿದ್ದಾರೆ. ಪೆಟ್ಟಿ ಕ್ಯಾಶ್ ಬುಕ್ ನ ಫಾರ್ಮ್ಯಾಟ್ ಅನ್ನ ಕೊಟ್ಟಿದ್ದಾರೆ. ಒಂದೊಂದ್ ಸತಿ ನಿಮ್ಗೆ ಏನ್ ಮಾಡ್ತಾರೆ, ಕ್ಯಾಶ್ ಬುಕ್ ಅನ್ನ ಹಾಕಿ, ಸೊ ಪೆಟ್ಟಿ ಕ್ಯಾಶ್ ಬುಕ್ ಅನ್ನ ಹಾಕಿ ನೀವೇನ್ ಮಾಡ್ಬೇಕಾಗುತ್ತೆ, ಒಂದು ಜರ್ನಲ್ ಎಂಟ್ರೀಸ್ ಗಳನ್ನ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನಾವು ಜರ್ನಲ್ ಎಂಟ್ರೀಸ್ ಅನ್ನ ಮಾಡ್ಬೇಕಾಗುತ್ತೆ. 2 ಎಂಟ್ರೀಸ್ ಗಳನ್ನ ನಾವು ಇಲ್ಲಿ ಮಾಡಬೇಕಾಗುತ್ತೆ. ಮೊದಲಿಗೆ ಕ್ಯಾಶ್ ಅನ್ನ ರಿಸೀವ್ ಮಾಡಿದ್ವಿ. ಸೊ ಪೆಟ್ಟಿ ಕ್ಯಾಶಿಯರ್ ಅವನಿಗೆ ಕ್ಯಾಶ್ ಕೊಡ್ತಾರೆ. ಸೊ ಮೊದಲಿಗೆ ಅವನಿಗೆ ಕ್ಯಾಶ್ ಅನ್ನ ಕೊಡ್ತಾರೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕಾಗುತ್ತೆ, ಪೆಟ್ಟಿ ಕ್ಯಾಶಿಯರ್ಗೆ ಒಂದು ಜರ್ನಲ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಾವು ಎಕ್ಸ್ಪೆನ್ಸಸ್ ಏನ್ ಮಾಡಿರ್ತೀವಿ, ಸೊ ಎಕ್ಸ್ಪೆನ್ಸಸ್ ಖರ್ಚುಗಳು ಏನ್ ಮಾಡಿರ್ತೀವಿ ಒಂದೇ ಅಕೌಂಟ್ ಅಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ಅವನ್ನ ತೋರಿಸಬೇಕಾಗುತ್ತೆ. ಸೊ ಅದಕ್ಕೂ ಒಂದು ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಸೊ ಫೈನಲಿ ನಮ್ಗೆ ಇನ್ನೊಂದ್ಸತಿ ಏನಾದ್ರು ಅಕೌಂಟ್ ಮ್ಯಾನೇಜರ್ ಅವನು ಏನ್ ಮಾಡ್ತಾನೆ, ಪೆಟ್ಟಿ ಕ್ಯಾಶಿಯರ್ಗೆ ದುಡ್ಡನ್ನ ಕೊಟ್ರೆ ವಾಪಸ್ ಮತ್ತೆ ಕೊಟ್ರೆ ದುಡ್ಡನ್ನ ಕೊಟ್ರೆ ಅದಕ್ಕೂ ಒಂದು ಎಂಟ್ರಿಯನ್ನ ಮಾಡ್ತೀವಿ. ಸೊ ಬೇಸಿಕಲಿ 2 ಎಂಟ್ರೀಸ್ ಗಳನ್ನ ಮಾಡ್ತೀವಿ. ಇಲ್ಲಿ 2 ಜರ್ನಲ್ ಎಂಟ್ರೀಸ್ ಗಳನ್ನ ಮಾಡ್ತೀವಿ. ಸೊ ಕೇಳಿದ್ರೆ ನಾವು ಮಾಡ್ಬೇಕಾಗುತ್ತೆ. ಸೊ ಕೇಳಿಲ್ಲ ಅಂತ ಹೇಳಿದ್ರೆ ನಮ್ಗೆ ಬರೀ ಪೆಟ್ಟಿ ಕ್ಯಾಶ್ ಬುಕ್ ಅಷ್ಟೇ ಇಲ್ಲಿ ಮಾಡ್ಬೇಕಾಗತ್ತೆ. ಸೊ ಇದಿಷ್ಟು ಫಾರ್ಮ್ಯಾಟ್ ಆಗಿದೆ, ಪೆಟ್ಟಿ ಕ್ಯಾಶ್ ಬುಕ್ ನ ಫಾರ್ಮ್ಯಾಟ್ ಆಗಿದೆ. ಸೊ ನಾನು ನಿಮ್ಗೆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಸೊ ಆ ಬೇಸಿಸ್ ಮೇಲೆ ನಿಮ್ಗೆ ಅದು ಈಸಿಲಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಫಾರ್ಮ್ಯಾಟ್ ಅನ್ನ ನೋಡ್ಕೊಳ್ಳಿ, ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ, ತುಂಬಾ ಈಸಿ ಇದೆ. ಸೊ ಪ್ರಾಬ್ಲಮ್ ಯಾವ ತರ ಇರುತ್ತೆ ಆ ತರ ನಾವು ಇದನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ, ಆ ತರ ನಾವು ಫಾರ್ಮ್ಯಾಟ್ ಗಳನ್ನ ಹಾಕೊಳ್ಬೇಕಾಗುತ್ತೆ. ಸೊ ಈಗ ನಾವು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ ಪೆಟ್ಟಿ ಕ್ಯಾಶ್ ಮೇಲೆ.